ಹೆಲೋ ಗೆಳೆಯರೇ, ಹೇಗಿದ್ದೀರಾ? ನಾವು ಈ ದಿನ ಚರಣ ಎಂಬ ಬುದ್ಧಿವಂತ ಬಾಲಕನ ಕಥೆಯನ್ನು ನೋಡುತ್ತೇವೆ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಇವಾಗ ಕಥೆಗೆ ಹೋಗೋಣ. ಒಂದು ಕಾಲದಲ್ಲಿ ವಿಜಯನಗರ ಎಂಬ ಒಂದು ಸುಂದರ ರಾಜ್ಯ ಇತ್ತು. ಆ ರಾಜ್ಯದ ರಾಜನ ಹೆಸರು ವೀರರಾಜ. ಆತನು ಬಹಳ ಜಾಣ, ದಯಾಳು ಮತ್ತು ಪ್ರಜೆಗಳ ಪ್ರೀತಿಯವನು. ಪ್ರತಿದಿನ ಬೆಳಗ್ಗೆ ರಾಜನು ತನ್ನ ಅರಮನೆಯಲ್ಲಿ ಸಭೆ ನಡೆಸುತ್ತಿದ್ದನು. ಅಲ್ಲಿ ಮಂತ್ರಿಗಳು, ಸೇನಾಪತಿಗಳು ಮತ್ತು ಪ್ರಜೆಗಳು ತಮ್ಮ ಸಮಸ್ಯೆಗಳನ್ನು ಹೇಳಲು ಬರುತ್ತಿದ್ದರು. ಒಂದು ದಿನ ರಾಜ್ಯದಲ್ಲಿ ವಿಚಿತ್ರವಾದ ಘಟನೆ ನಡೆಯಿತು. ಅರಮನೆಗೆ ಒಬ್ಬ ರೈತ ಬಂದ. ಅವನು ಹೇಳಿದ, ಮಹಾರಾಜ, ನನ್ನ ಹೊಲದಲ್ಲಿ ಬಂಗಾರದ ಹಣ್ಣುಗಳು ಬೆಳೆದಿವೆ. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ರಾಜನು ನಕ್ಕು ಹೇಳಿದನು, ರೈತನೇ, ಹೊಲದಲ್ಲಿ ಬಂಗಾರದ ಹಣ್ಣು ಬೆಳೆದರೆ ಅದು ಮಾಯಾಲೋಕದಲ್ಲಿ ಮಾತ್ರ ಸಾಧ್ಯ. ಆದರೆ ರೈತನು ಹಠ ಹಿಡಿದ. ಮಹಾರಾಜ, ನೀವು ಬಂದು ನೋಡಿ ಎಂದು ಅವನು ವಿನಂತಿಸಿದ. ರಾಜನು ತನ್ನ ಮಂತ್ರಿಗಳೊಂದಿಗೆ ಹೊಲಕ್ಕೆ ಹೋಗಲು ನಿರ್ಧರಿಸಿದ. ಹೊಲಕ್ಕೆ ಹೋದಾಗ ಎಲ್ಲರೂ ಬೆಚ್ಚಿಬಿದ್ದರು. ಮರದಲ್ಲಿ ಬಂಗಾರದ ಹಣ್ಣಿನಂತೆ ಹೊಳೆಯುವ ಹಣ್ಣುಗಳು ಇವೆ. ಆದರೆ ಹತ್ತಿರ ಹೋಗಿ ನೋಡಿದಾಗ ಅವು ಬಂಗಾರವಲ್ಲ, ಚಿನ್ನದ ಬಣ್ಣದಲ್ಲಿ ಹೊಳೆಯುವ ವಿಶಿಷ್ಟ ಹಣ್ಣುಗಳು. ರಾಜನು ಆ ಹಣ್ಣುಗಳನ್ನು ಅರಮನೆಗೆ ತರಲು ಆದೇಶಿಸಿದ. ಅರಮನೆಯಲ್ಲಿ ಆ ಹಣ್ಣಿನ ಬಗ್ಗೆ ಚರ್ಚೆ ನಡೆಯಿತು. ಕೆಲವರು ಹೇಳಿದರು, ಇವು ತಿನ್ನಲು ಅಪಾಯ. ಕೆಲವರು ಹೇಳಿದರು, ಇವು ಮಾಯಾ ಹಣ್ಣುಗಳು. ಅಷ್ಟರಲ್ಲಿ ರಾಜನ ಸಭೆಗೆ ಒಬ್ಬ ಚಿಕ್ಕ ಬಾಲಕನು ಬಂದ. ಅವನ ಹೆಸರು ಚರಣ. ಅವನು ಬಡ ಕುಟುಂಬದ ಮಗ, ಆದರೆ ಬಹಳ ಬುದ್ಧಿವಂತ. ಚರಣ ಹೇಳಿದ, ಮಹಾರಾಜ, ನನಗೆ ಒಂದು ಆಲೋಚನೆ ಇದೆ. ಮೊದಲು ಈ ಹಣ್ಣನ್ನು ಹಕ್ಕಿಗಳಿಗೆ ತಿನ್ನಿಸಿ ನೋಡಿ. ಅವು ಸುರಕ್ಷಿತವಾಗಿದ್ದರೆ ನಂತರ ನಾವು ತಿನ್ನಬಹುದು. ರಾಜನು ಚರಣನ ಸಲಹೆ ಒಪ್ಪಿಕೊಂಡನು. ಹಣ್ಣುಗಳನ್ನು ಹಕ್ಕಿಗಳಿಗೆ ಕೊಟ್ಟರು. ಹಕ್ಕಿಗಳು ಹಣ್ಣು ತಿಂದರೂ ಏನೂ ಆಗಲಿಲ್ಲ. ಆಮೇಲೆ ಮಂತ್ರಿಗಳು ಹಣ್ಣನ್ನು ತಿಂದರು. ಎಲ್ಲರಿಗೂ ಅದು ಬಹಳ ರುಚಿ ಎಂದು ತಿಳಿಯಿತು. ರಾಜನು ಚರಣನ ಬುದ್ಧಿಯನ್ನು ಮೆಚ್ಚಿದ. ಚರಣ, ನಿನ್ನ ಜಾಣ್ಮೆ ರಾಜ್ಯಕ್ಕೆ ಉಪಯೋಗವಾಗಿದೆ. ನಾನು ನಿನ್ನನ್ನು ನನ್ನ ಅರಮನೆಯ ವಿದ್ಯಾರ್ಥಿಯಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳಿದರು. ಚರಣ ಪ್ರತಿದಿನ ಅರಮನೆಗೆ ಬಂದು ಪಾಠ ಕಲಿಯಲು ಶುರುಮಾಡಿದ. ಅವನು ಗಣಿತ, ಶಾಸ್ತ್ರ, ಯುದ್ಧಕಲೆ ಎಲ್ಲವನ್ನೂ ಕಲಿತ. ಕೆಲವೇ ವರ್ಷಗಳಲ್ಲಿ ಚರಣ ರಾಜ್ಯದ ಮಂತ್ರಿಯಾದ. ರಾಜನು ಚರಣನಿಗೆ ಒಂದು ದಿನ ಕೇಳಿದ, ಚರಣ, ನಿನ್ನಿಂದ ಏನು ಕಲಿಯಬಹುದು? ಚರಣ ಉತ್ತರಿಸಿದ, ಮಹಾರಾಜ, ಜನರ ಮಾತು ಕೇಳಿ ತೀರ್ಮಾನ ತೆಗೆದುಕೊಳ್ಳುವುದು ಅತ್ಯುತ್ತಮ ನಾಯಕನ ಗುಣ. ನೀವು ನನಗೆ ಅದನ್ನು ಕಲಿಸಿದ್ದೀರಿ.